ನೀವು ನೋಡ್ತಿದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆಯಲ್ಲಿ ಉತ್ಪತ್ತಿ ಆಗುವ ಹಸಿ ಕಸವನ್ನು ಮನೆಯಲ್ಲೇ ಗೊಬ್ಬರ ಮಾಡಿ ಮನೆಯ ಸುತ್ತಮುತ್ತ ಗಿಡ ಮರ ಮತ್ತು ತರಕಾರಿ ಬೆಳೆದರೆ ಸಮಾಜಕ್ಕೆ ಪರಿಸರಕ್ಕೆ ಎಲ್ಲಕ್ಕಿಂತ ಬಹುಮುಖ್ಯವಾಗಿ ನಮ್ಮ ಆರೋಗ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತೆ ಎಂದು ಹಾಸನದ ಪರಿಸರ ಆಧಾರಿತ ಕ್ಲಿಯರೆನ್ಸ್ ಸಂಸ್ಥೆ ಮುಖ್ಯಸ್ಥ ಚಂದ್ರಶೇಖರ್ ತಿಳಿಸಿದರು. ಇತ್ತೀಚೆಗೆ ಹಾಸನದ ಸಮೀಪ ಇರುವ ಹಂದಿನಕೆರೆ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾಯೋಜಕತ್ವದಲ್ಲಿ 50 ಆತ್ಮನಿರ್ಭರ್ ಮನೆಗಳಿಗೆ ಚಾಲನೆ ಕೊಟ್ಟ ನಂತರ ಮಾತನಾಡಿ, ಗಾಂಧೀಜಿಯವರ ಸ್ವಚ್ಛ ಭಾರತದ ಕನಸನ್ನು ನನಸಾಗಿಸಲು ಪ್ರತಿಯೊಬ್ಬ ಗ್ರಾಮಸ್ಥರು ಕೈ ಜೋಡಿಸಬೇಕೆಂದು ಕರೆ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕನಸನ್ನು ನನಸು ಮಾಡುವ ದೃಷ್ಟಿಯಿಂದ ಪ್ರತಿಯೊಂದು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಪರಿವರ್ತಿಸಲು ಎಲ್ಲ ರೀತಿಯ ಸಹಕಾರ ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಎಂದರು. ಕೆರೆ ಅಭಿವೃದ್ಧಿ, ಸ್ವಚ್ಛ ಪರಿಸರ ನಿರ್ಮಾಣದ ದೃಷ್ಟಿಯಿಂದ ಸರಿಯಾದ ಕಸ ನಿರ್ವಹಣೆಗೆ ಅನುವು ಮಾಡಿಕೊಡಲು ಕ್ಲಿಯರೆನ್ಸ್ ಸಂಸ್ಥೆಯ ಸಹಯೋಗದೊಂದಿಗೆ ಆತ್ಮನಿರ್ಭರ್ ಗ್ರಾಮ ಅಂದರೆ ಪ್ರತಿಯೊಂದು ಮನೆಯಲ್ಲಿ ಉತ್ಪತ್ತಿ ಮಾಡುವ ಕಸವನ್ನು ಕಡಿಮೆ ಮಾಡಿ ಹಸಿ ಕಸ ಗೊಬ್ಬರ ಮಾಡಿ ಪುನರ್ಬಳಕೆ ಮಾಡುವ ಪ್ಲಾಸ್ಟಿಕ್ ಕಸವನ್ನು ಪಂಚಾಯಿತಿಗೆ ನೀಡಿದರೆ ಸುಂದರ ಪರಿಸರ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಪ್ಲಾಸ್ಟಿಕ್ ಅಂದ್ರೆ ಕೆಮಿಕಲ್ ಭೂಮಿಯಿಂದನೇ ಬರೋದು. ಅಂದ್ರೆ ನಾವೆಲ್ಲ ಹಿಂದೆಲ್ಲ ಏನಂದ್ರೆ ಪ್ರಾಣಿಗಳು ಸತ್ತೋದ್ರೆ, ಮನುಷ್ಯರು ಸತ್ತೋದ್ರೆ, ಮತ್ತೆ ಎಲ್ಲ ಪಳೆ ಉಳಿಕೆಗಳೆಲ್ಲ ಕರಗಿ ಅದು ಪಳೆ ಉಳಿಕೆಗಳಿಂದ ಪ್ಲಾಸ್ಟಿಕ್ ಆಗಿರೋಂಥದ್ದು. ಅಂದ್ರೆ ಅದು ಲಿಕ್ವಿಡ್ ಪ್ರಾಡಕ್ಟ್, ಲಿಕ್ವಿಡ್ ಪೆಟ್ರೋಲಿಯಂ ಪ್ರಾಡಕ್ಟ್, ಪೆಟ್ರೋಲ್ ಆಮೇಲೆ ಪ್ರೋಸೆಸ್ ಮಾಡಿ ಬೇಕಲೈಟ್ ಅಂತ ಹೇಳ್ತಾರೆ. ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಅದನ್ನ ನಾವು ಪ್ರೊಡ್ಯೂಸ್ ಮಾಡಿರೋ. ಸೊ ಯಾವುದು ಮನುಷ್ಯ ಮ್ಯಾನುಫ್ಯಾಕ್ಚರ್ ಮಾಡ್ತಾನೋ ಅದು ಕರಗಲ್ಲ, ನೈಸರ್ಗಿಕ. ಅಂದ್ರೆ ಮ್ಯಾನುಫ್ಯಾಕ್ಚರ್ ಅಂದ್ರೆ ಯಾವುದೋ ಕೆಮಿಕಲ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡೋದ್ರಿಂದ ಪ್ಲಾಸ್ಟಿಕ್ ಕರಗಲ್ಲ ಭೂಮಿನಲ್ಲಿ. ಈ ಕರಗದೇ ಇರೋದ್ರಿಂದನೇ ಕಸದ ಸಮಸ್ಯೆ ಬೃಹದಾಕಾರವಾಗಿ ಬೆಳೆದಿದೆ. ಹಿಂದೆಲ್ಲ 25-30 ವರ್ಷದಿಂದ ಆಗಿದ್ರೆ ನೀವು ಕಸ ಅಂತ ಅಂದ್ರೆ ಮನೇಲಿ ಏನ್ ಕಸ ಇರೋದು? ಮಣ್ಣಿರೋದು, ಮನೆ ಗುಡಿಸಿದಾಗ ಮಣ್ಣಿರೋದು, ಪೇಪರ್ ಇರೋದು. ಸೊ ಇನ್ನೇನಾದ್ರೂ ಮಕ್ಕಳು ಅನ್ನಗಿನ್ನ ಚೆಲ್ಲಿದ್ರೆ ಅದಿರೋದು, ಅದನ್ನ ಎಸೆತಿದ್ರು. ಈಗ ಕಸ ಗುಡಿಸಿದ್ರೆ ಶಾಂಪೂ ಪ್ಯಾಕೆಟ್ ಬರುತ್ತೆ, ಇಲ್ಲ ಒಂದು ಲೇಸ್, ಮಕ್ಕಳು ಚಾಕ್ಲೇಟ್ ತಿನ್ನುತ್ತೆ, ಚಾಕ್ಲೇಟ್ ರ್ಯಾಪರ್ ಇರುತ್ತೆ, ಲೇಸ್ ಕವರ್ ಇರುತ್ತೆ. ಅದನ್ನ ಕೆಲವು ಸಲ ನೀವು ಇಟ್ಬಿಟ್ಟು ಒಲೆಗೆ ಹಾಕ್ಬೋದು, ಬೆಂಕಿಗೆ ಹಾಕ್ಬೋದು. ಅದು ಓಕೆ, ಅದು ಏನಾಗುತ್ತೆ, ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. 1-2 ಪ್ಲಾಸ್ಟಿಕ್ ಕವರ್ ಸುಟ್ಟರೆ ಏನು ತೊಂದರೆ ಇಲ್ಲ. ಬಟ್ ಸುಮಾರು ಸಲ ನೀವೇನು ಎಲ್ಲನೂ ಬೆಂಕಿಗೆ ಹಾಕಕ್ಕೂ ಅಲ್ಲ, ತಗೊಂಡೋಗಿ ಏನು ಮಾಡ್ತೀರಾ, ಮಣ್ಣು ಇರುತ್ತೆ, ಎಲ್ಲ ಇದು ಶಾಂಪೂ ಪ್ಯಾಕೆಟ್, ಸಣ್ಣ ಪ್ಲಾಸ್ಟಿಕ್ ಕವರ್ ಇರುತ್ತೆ ಅಂದ್ರೆ ತಗೊಂಡೋಗಿ ತಿಪ್ಪೆಗೆ ಸುರಿತೀವಿ. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮನ್ವಯ ಅಧಿಕಾರಿಗಳಾದ ಶ್ರೀಮತಿ ಸಾರಿಕಾ ಅವರು ಹಲವಾರು ಯೋಜನೆಗಳ ಬಗ್ಗೆ ತಿಳಿಸಿದರು. ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಬಬಿತಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಹಂದಿನಕೆರೆ ಘಟಕದ ಅಧ್ಯಕ್ಷರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.